ಎಲ್ಲ ಉಸ್ತುವಾರಿ ಸಚಿವರೇ ಏನಪ್ಪ ಏನು ವಿನಯ ಇವತ್ತು ನೋಡ್ತಾ ಇದ್ದೆ ನಿಮ್ಮ ವಿನಯಕ್ಕೆ ನಮಸ್ಕಾರ ಸ್ವಾಮಿ. ನಿಮಗೆ ಎಂತ ವಿನಯ, ನಿಮ್ಮಿಂದ ಕಲಿಬೇಕಾಗಿದೆ ನಾನು. ಕುಮಾರಸ್ವಾಮಿ ಅವರು 8 ಜನ ಲೋಕಸಭೆಗೆ ಆಯ್ಕೆ ಮಾಡಿದ್ರು, ಮಂಡ್ಯ ಜಿಲ್ಲೆ ಜನ. ಆ ಕುಟುಂಬಕ್ಕೆ ಶಕ್ತಿ ತುಂಬಿದ್ರು, ಹಾಸನ ಜನ ಶಕ್ತಿ ಕೊಡ್ತಾ ಇದ್ದಾಗಲೂ 3 ಜನ ವಿಧಾನ ಪರಿಷತ್ತಿನ ಸದಸ್ಯನ ಆಯ್ಕೆ ಮಾಡಿದ್ರು. ಮುಖ್ಯಮಂತ್ರಿ ಆಗಲಿಕ್ಕೆ ಮಂಡ್ಯ ಜಿಲ್ಲೆ ಜನ ಕಾರಣಕರ್ತರು. ಏನು ಕೊಟ್ಟಿದ್ದೀಯಾ? 200 ಜನ ನನ್ನ ರೈತ ಬಂಧುಗಳು ಮಂಡ್ಯ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರೇ ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂತೆ ನಿಮ್ಮ ಪಾಕೆಟ್ಟಿಂದ ದುಡ್ಡು ತೆಗಿಲಿಲ್ಲ ನೀವು ರೈತರಿಗೆ. ಆ 200 ಜನ ರೈತ ಕುಟುಂಬಗಳನ್ನ ಭೇಟಿ ಮಾಡಿ ಆ 200 ಕುಟುಂಬಕ್ಕೂ ಪರಿಹಾರ ಕೊಟ್ಟಂತವನಿದ್ರೆ ಈ ಕುಮಾರಸ್ವಾಮಿ ಬಂದು ಕೊಟ್ಟಿದ್ದಾನೆ. ಸ್ವಂತ ದುಡಿಮೆ ಹಣ, ಯಾವುದು ಟ್ರಾನ್ಸ್ಫರ್ ದುಡ್ಡು ಹೊಡೆದಿದ್ದಲ್ಲ, ಕೊಟ್ಟು ಬಂದಿದ್ದೇನೆ ಆ ಜನಕ್ಕೆ, ರೈತರಿಗೆ. ಏನ್ ಕಾರ್ಯಕ್ರಮ ಕೊಟ್ಟೆ? 2ನೇ ಬಾರಿ ಮುಖ್ಯಮಂತ್ರಿ ಆಗಿ ತೆಗಿರಿ ನಿಮ್ ಕಡ್ತಾನ. ಬಜೆಟ್ ಅಲ್ಲಿ ಏನೇನು ಇಟ್ಟಿದ್ದೆ? ಕಾವೇರಿ ನಿಗಮದ ಏನೇನು ತೀರ್ಮಾನ ಕೊಟ್ಟಿದ್ದೆ? ಇಲ್ವಾ ಕಡ್ತಾ ನಿಮ್ಮ ಸರ್ಕಾರದಲ್ಲಿ? ನಿಮ್ಮಿಂದ ಇಳಿಸ್ಕೋಬೇಕಾ ಮಂಡ್ಯ ಜಿಲ್ಲೆ ಜನದ ಅಭಿವೃದ್ಧಿ ಬಗ್ಗೆ? ನಮ್ಮ ಕುಟುಂಬದಲ್ಲಿ ದೇವೇಗೌಡರ ಆದಿಯಾಗಿ ದೇವೇಗೌಡರು ಇವತ್ತು ಕೊಟ್ಟಂತ ಕೊಡುಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಪಕ್ಷದ ಬಗ್ಗೆ ನಿಮ್ಗೆ ಯಾವ ನೈತಿಕತೆ ಇದೆ? ಎಲ್ಲಿಂದ ಬೆಳೆದ್ರಿ ನೀವೆಲ್ಲ? ಆ ದೇವರು ಅನ್ನೋನಿದ್ರೆ ದೇವ್ರು ನೋಡ್ಕೊತಾನೆ. ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರಸ್ತುತ ಅಲ್ಲ ನನಗಿಲ್ಲಿ. ಇವತ್ತು ನನಗೆ ಬುದ್ಧಿ ಹೇಳ್ತೀರಾ? ನಾನು ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇನಾ? ಆ ಸಂಸ್ಕೃತಿ ಜಯಪ್ರಕಾಶ್ ನಾರಾಯಣ್ ಹೆಸರು ಹೇಳಿದಿರಲ್ಲ, ಅವ್ರ ಹೋರಾಟದ ಬಗ್ಗೆ. ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಯಾರ ವಿರುದ್ಧ ಮಾಡಿದ್ರು? ಯಾರ ವಿರುದ್ಧ ಇವತ್ತು ದೇಶದಲ್ಲಿ ಯುವಕರನ್ನ ಸಂಘಟನೆ ಮಾಡಿದ್ರು? ಇದೇ ಕಾಂಗ್ರೆಸ್ನ ಎಮರ್ಜೆನ್ಸಿ, ಕಾಂಗ್ರೆಸ್ನ ಸಂವಿಧಾನ ಬಾಹಿರ ಆಡಳಿತಕ್ಕೋಸ್ಕರವಾಗಿ ಜಯಪ್ರಕಾಶ್ ನಾರಾಯಣ್ ಅವರು ಹೋರಾಟ ಮಾಡಿರೋದು ಸ್ವಾಮಿ. ಜಯಪ್ರಕಾಶ್ ನಾರಾಯಣ್ ಅವರು ದೇವೇಗೌಡರು ಸಂವಿಧಾನ ಬಾಹಿರುವ ಕೆಲಸ ಮಾಡಿದ್ದಾರೆ, ಜನತಾದಳದವರು ಸಂವಿಧಾನ ಬಾಹಿರುವ ಕೆಲಸ ಮಾಡಿದ್ದಾರೆ ಅಂತ ನಮ್ಮ ಮೇಲಲ್ಲಪ್ಪ ಪ್ರತಿಭಟನೆ ಮಾಡಿದ್ದು, ಜನ ಕಟ್ಟಿದ್ದು. ಇದೇ ಕಾಂಗ್ರೆಸ್ನ ವಿರುದ್ಧ ಜಯಪ್ರಕಾಶ್ ನಾರಾಯಣ್ ಕಟ್ಟಿರೋದು. ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮಂಡ್ಯ ಜಿಲ್ಲೆ ಹಾಳು ಮಾಡಕ್ ಬಂದಿದ್ದೀನಿ ಅಂತ ಹೇಳ್ತಾರಲ್ಲ ಮುಖ್ಯಮಂತ್ರಿಗಳು, ಹೇಳ್ತಾರೆ ರಾಜಕೀಯವಾಗಿ ಬೆನಿಫಿಟ್ ಪಡೆಯಲಿಕ್ಕೆ ಕುಮಾರಸ್ವಾಮಿ ಎತ್ಕಟ್ಟಿಗೆ ಹೋಗಿದ್ದಾರೆ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ. ಮುಖ್ಯಮಂತ್ರಿಗಳೇ, ಯಾತಿಕೆ ಆಗಿದ್ರೆ ನಿನ್ನೆ ಸಾಯಂಕಾಲ ಆ PDOನ ಸಸ್ಪೆಂಡ್ ಮಾಡಿದ್ರಿ. ಸಾಯಂಕಾಲ 6 ಗಂಟೆಗೆ ನಿಮ್ ಶಾಸಕ ಹೇಳ್ತಾನೆ ಮಾಧ್ಯಮದ ಸ್ನೇಹಿತರ ಮುಂದೆ, ಮಾಧ್ಯಮದ ಸ್ನೇಹಿತರು ನೀವು ಅರ್ಥ ಮಾಡ್ಕೊಳ್ಳಿ, 6 ಗಂಟೆಗೆ ಹೇಳಿಕೆ ಕೊಡ್ತಾನೆ ಆ ಶಾಸಕ, PDOನ ಸಸ್ಪೆಂಡ್ ಮಾಡಕ್ ಹೇಳಿದ್ದೀನಿ ಅಂತ. ಸಾಯಂಕಾಲ 6 ಗಂಟೆಗೆ. ಎಷ್ಟು ಗಂಟೆಗೆ ಆಮೇಲೆ ಆದೇಶ ಹೊರಡಿಸ್ತೀರಿ? ಅವನು ಯಾವನು PDOನ ಈಗ ನೆನ್ನೆ ಸಸ್ಪೆಂಡ್ ಮಾಡಿದಿರಲ್ಲ, ನೆನ್ನೆ ಶಾಸಕ ಸಸ್ಪೆಂಡ್ ಮಾಡ್ಲಿಕ್ಕೆ ಹೇಳಿದ್ದೇನೆ ಅಂತಕ್ಕಂಥ ಹೇಳಿಕೆ ಕೊಟ್ಟ ಮೇಲೆ ಆದೇಶ ಹೊರಡಿಸ್ತೀರಿ. ಇಲ್ಲಿದೆ ಕಂಡೀಷನ್ಗಳು, ಯಾಕೆ ಆದೇಶ ಹೊರಡಿಸಿದಿರಿ ಅಂತ. ಏನ್ ಮಾಡ್ತಾ ಇದ್ರಿ? ನಿಮ್ಮ ಜಿಲ್ಲಾಧಿಕಾರಿ, CEO, ತಹಶೀಲ್ದಾರ್ ಹೋಗಿದ್ರಲ್ಲ, AC ಹೋಗಿದ್ರಲ್ಲ, 22ನೇ ತಾರೀಕು 23ನೇ ತಾರೀಕು ಕಳಿಸಿದ್ರಲ್ಲ, 20ಕ್ಕೆ ಆರಿಸಿದ್ದಾರಲ್ಲಿ ಬಾವುಟನ್ನ. 5 ದಿನ ಏನ್ ಮಾಡ್ತಾ ಇದ್ರಿ? 26ಕ್ಕೆ ಗಣರಾಜ್ಯೋತ್ಸವ ಬಾವುಟ ಆರಿಸಿದ್ದಾರೆ. 27ನೇ ತಾರೀಕು ನಿಮಗೆ ಬಂದ್ಬಿಡ್ತಾ ಮಧ್ಯರಾತ್ರಿ ಹೋಗಕ್ಕೆ? ಯಾರು ಕಳಿಸಿದ್ರು 27ನೇ ತಾರೀಕು? ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ವಿರೋಧ ಪಕ್ಷಗಳ ಕಾರ್ಯಕರ್ತರುಗಳ ಮೇಲೆ ಸುಳ್ಳು ದಾಖಲೆಗಳು, PCR ಆಕ್ಟ್ ಯೂಸ್ ಮಾಡಿ ಪೊಲೀಸ್ ಅಧಿಕಾರಿಗಳನ್ನ ಗುಲಾಮರ ತರ ಕಾಣ್ತಾ ಇದ್ದೀರಿ. ಆ ಅಧಿಕಾರಿಗಳ ಕೈಲಿ ಏನ್ ಕೆಲಸ ಮಾಡಿಸ್ತಾ ಇದ್ದೀರಿ? ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಎಲ್ಲ ಈ ಸಲ. ಗವರ್ನರ್ ಅಡ್ರೆಸ್ ಅಲ್ಲಿ ಮಾತಾಡಕ್ ಬಿಡಿ, ಚರ್ಚೆ ಮಾಡೋಣ. ನಾವು ಬೆಂಕಿ ಹಚ್ಚ ಕೆಲಸ ಮಾಡಿದ್ವಾ? ನೆನಪಿಸ್ಕೊಡ್ತೀನಿ ಸಿದ್ದರಾಮಯ್ಯನವರೇ, ಬಹುಶಃ ದೇವೇಗೌಡರ ಜೊತೆ ನೀವು ಇದ್ರಿ ಕಾರ್ನಲ್ಲಿ. 1989
ಇದೇ ಚನ್ನಪಟ್ಟಣ ರಾಮನಗರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸ್ಲಿಕ್ಕೋಸ್ಕರವಾಗಿ ರಾಮನಗರ ಚನ್ನಪಟ್ಟಣದ ನಗರದಲ್ಲಿ ಬೆಂಕಿ ಇಟ್ಟಂತ ಸಂಸ್ಕೃತಿ ನೀವು ಕಾಂಗ್ರೆಸ್ನವ್ರದು 1989 ರಾಮನಗರ ಚನ್ನಪಟ್ಟಣದಲ್ಲಿ ಶಾಂತಿಯಿಂದ ಎರಡು ನಗರದಲ್ಲಿ ಬೆಂಕಿ ಇಡಿಸಿ ಆ ಹಿಂದೂ ಮುಸ್ಲಿಂ ನಡುವೆ ಸಂಘರ್ಷ ಅಂತ ಮಾಡಿ ಸಮಾಜ ಹಾಳು ಮಾಡ್ಲಿಕ್ಕೆ ಹೊರಟಂತವ್ರು ನೀವುಗಳು. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ ಮಂಡ್ಯ ಜಿಲ್ಲೆ ಹಾಳು ಮಾಡ್ಲಿಕ್ಕೆ ಬಂದಿದ್ದೇವೆ ಅಂತ. ಎಷ್ಟು ಉದಾಹರಣೆ ಕೊಡಬೇಕು ನಿಮಗೆ? ನಾನು ಐದು ಬಾರಿ ಫೋನ್ ಮಾಡಿದ್ದೇನೆ ನಿಮ್ಮ ಜಿಲ್ಲಾಧಿಕಾರಿಗೆ. ಮೊದಲು ನಿಮ್ಮ ಪೊಲೀಸ್ನ ಸಿಬ್ಬಂದಿಗಳನ್ನ ಹಾಕಿ ಏನು ದೌರ್ಜನ್ಯ ಮಾಡ್ಲಿಕ್ಕೆ ಹೊರಟಿದ್ದೀರಿ, ವಾಪಸ್ ಕರೆಸ್ಕೊಳ್ಳಿ. ಇದೇನು ದೊಡ್ಡ ವಿಷಯ ಅಲ್ಲ. 5 ನಿಮಿಷದಲ್ಲಿ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಒಂದು ಅಲ್ಲಿರ್ತಕ್ಕಂಥ ಸಂಘರ್ಷಕ್ಕೆ ನಿಮ್ಮ ಅಧಿಕಾರಿಗಳ ನಡವಳಿಕೆ ಇವತ್ತೇನು ಚುನಾವಣೆ ಮಾಡಿದ್ದೀರಿ, ಶಾಸಕರ ಮಾತು ಕಟ್ಕೊಂಡು ಎಲ್ಲ ನಿಮ್ಮ ಅಧಿಕಾರಿಗಳನ್ನು ವಾಪಸ್ ಕರೆಸಿ. ಮೊದಲು ಶಾಂತಿ ನೆಲೆಸಲಿ. ಅಲ್ಲಿ ತ್ರಿವರ್ಣ ಧ್ವಜ ಹಾರಿಸಬೇಕು, ಹನುಮಾನ್ ಧ್ವಜ ಹಾರಿಸಬೇಕು, ಊರಿನ ಮುಖ್ಯಸ್ಥರನ್ನ ಕೂರಿಸ್ಕೊಂಡು ನಂತರ ತೀರ್ಮಾನ ಮಾಡಿ ಅಂತೇಳಿ ನಿಮ್ಮ ಜಿಲ್ಲಾಧಿಕಾರಿಗೆ ಹೇಳಿದ್ದೇನೋ ಇಲ್ವೋ ಮುಖ್ಯಮಂತ್ರಿಗಳೇ? ನೀವು ಅಲ್ಲೆಲ್ಲೋ ವಿರಾವೇಶದಲ್ಲಿ ಶೋಷಿತ ವರ್ಗ ವಿರೋಧಿಗಳನ್ನ ಬೆಂಕಿ ಹಚ್ಕೋಬೇಕು ನಿಮ್ಮ ಡೈಲಾಗ್ಗೆ. ಅಲ್ಲಿ ಭಾಷಣ ಮಾಡ್ಕೊಂಡು ಕೂತಿದ್ರಿ, ಇಲ್ಲಿ ಬೆಂಕಿ ಹಚ್ಚಕ್ ಬಿಟ್ಟಿಲ್ಲ, ಪೊಲೀಸ್ ಕಳಿಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.